ಹರಿ ಓಂ ವೀಕ್ಷಕರೇ, ಸಂಪೂರ್ಣ ದೇಹದ ಬೊಜ್ಜನ್ನು ಕರಗಿಸಿಕೊಳ್ಳಲು ಪ್ರತಿದಿನ 3 ಎಕ್ಸಸೈಸ್. ಪ್ರತಿದಿನ ನಾನು 3 ಎಕ್ಸಸೈಸನ್ನು 30 ದಿನಗಳವರೆಗೆ ಹೇಳ್ತೇನೆ. ಈ 3 ಎಕ್ಸಸೈಸನ್ನು ಪ್ರತಿದಿನ ನೀವು ಅಭ್ಯಾಸ ಮಾಡ್ತಾ ನಿಮ್ಮ ದೇಹದಲ್ಲಿ ತುಂಬಿರುವಂಥ ಕೊಬ್ಬನ್ನು ಕರಗಿಸಿಕೊಳ್ಳಿ. ಆ ಕೊಬ್ಬು ಹೊಟ್ಟೆಯಲ್ಲಾಗಿರ್ಬೋದು, ಸೊಂಟದ ಬದಿಯಲ್ಲಾಗಿರ್ಬೋದು, ಅಥವಾ ನಮ್ಮ ತೊಡೆ ಭಾಗದಲ್ಲಾಗಿರ್ಬೋದು. ಹೀಗೆ ಸಂಪೂರ್ಣ ದೇಹದಲ್ಲೇ ತುಂಬಿರುವಂಥ ಕೊಬ್ಬನ್ನು ಕರಗಿಸಿಕೊಳ್ಳಲು ಪ್ರತಿದಿನ 3 ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬದಿಯಲ್ಲಿ ಕಾಣಿಸ್ತಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂಥ ವಿಡಿಯೋಗಳನ್ನು ನೀವು ನೋಟಿಫಿಕೇಷನ್ ಮುಖಾಂತರ ತಿಳಿದುಕೊಳ್ಬೋದು. 3 ಎಕ್ಸಸೈಸ್ ನಮ್ಮ ದೇಹದಲ್ಲಿ ತುಂಬಿರುವಂಥ ಫ್ಯಾಟನ್ನು ಕರಗಿಸಿಕೊಳ್ಳಲು ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಮನೆ ವೀಕ್ಷಕರೇ, ಈಗ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. ಎಕ್ಸಸೈಸನ್ನು ಅಭ್ಯಾಸ ಮಾಡಲು ಮೊದಲು 2 ಕಾಲುಗಳನ್ನು ಮುಂದಕ್ಕೆ ಚಾಚ್ತಾ ದಂಡಾಸನದ ಸ್ಥಿತಿಗೆ ಬನ್ನಿ. ಈಗ ದಂಡಾಸನದಿಂದ 2 ಎಲ್ಬೋವನ್ನು ಬೆಂಡ್ ಮಾಡ್ಕೊಳ್ತಾ 2 ಎಲ್ಬೋವನ್ನು ನೆಲದ ಮೇಲೆ ಇಟ್ಕೊಳ್ಳಿ. ಹಾಗೆ ನಿಮ್ಮ 2 ಮಂಡಿಯನ್ನು ಈ ರೀತಿಯಾಗಿ ಬೆಂಡ್ ಮಾಡ್ಕೊಳ್ಳಿ. ಈಗ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಒಂದೊಂದಾಗಿ ಕಾಲನ್ನು ಮೇಲಕ್ಕೆತ್ತಿ. ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈ ರೀತಿಯಾಗಿ 30 ಟೈಮ್ಸ್ ಅಭ್ಯಾಸ ಮಾಡಿ. ಇಲ್ಲಿ ನಿಮ್ಮ ಉಸಿರಾಟವನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಉಸಿರನ್ನು ತೆಗೆದುಕೊಳ್ತಾ ಕಾಲನ್ನು ಮೇಲಕ್ಕೆತ್ತಿ, ಹಾಗೆ ಉಸಿರನ್ನು ಹೊರ ಹಾಕ್ತಾ ಕಾಲನ್ನು ಕೆಳಗಡೆ ಇಳಿಸಿ. 30 ಟೈಮ್ಸ್ 3 ಸೆಟ್ ಆಗಿ ಈ ಎಕ್ಸಸೈಸನ್ನು ಅಭ್ಯಾಸ ಮಾಡಿ. 30 ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ 2 ಕಾಲುಗಳನ್ನು ಕೆಳಗಡೆ ಇಳಿಸಿ, ಹಾಗೆ ಕಾಲನ್ನು ನೇರ ಮಾಡ್ತಾ ಮತ್ತೆ ದಂಡಾಸನದ ಸ್ಥಿತಿಗೆ ಬನ್ನಿ. ಈಗ ಇನ್ನೊಂದು ಎಕ್ಸಸೈಸನ್ನು ಅಭ್ಯಾಸ ಮಾಡಲು ಮತ್ತೆ ಬೆನ್ನಿನ ಮೇಲೆ ಮಲ್ಕೊಳ್ಳುವಂತಹ ಸ್ಥಿತಿಗೆ ಬನ್ನಿ. 2 ಕಾಲುಗಳನ್ನು ಮಡಚ್ಕೊಳ್ತಾ ನಿಮ್ಮ 2 ಹಿಮ್ಮಡಿಯನ್ನು ಪೃಷ್ಠಭಾಗದ ಹತ್ತಿರ ತೆಗೆದುಕೊಂಡು ಬನ್ನಿ. ಬ್ರಿಡ್ಜ್ ಪೋಸ್ಚರ್ ಅಪ್ ಆ್ಯಂಡ್ ಡೌನ್ ಮಾಡೋಣ. ಈಗ ಉಸಿರನ್ನು ತೆಗೆದುಕೊಳ್ತಾ ಸೊಂಟವನ್ನು ನಿಧಾನವಾಗಿ ಮೇಲಕ್ಕೆತ್ತಿ, ಹಾಗೆ ಎಕ್ಸೇಲ್ ಮಾಡ್ತಾ ಕೆಳಗೆ ಇಳಿಸಿ. Inhale up and exhale down. Inhale up, exhale down. Inhale up, exhale down. ಈ ರೀತಿಯಾಗಿ ನೀವು 30 ಟೈಮ್ಸ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ತರ್ಟಿ ಟೈಮ್ಸ್ ಆದ ನಂತರ ಮತ್ತೆ ಎಕ್ಸೇಲ್ ಮಾಡ್ತಾ ಹಾಗೆ 2 ಕಾಲುಗಳನ್ನು ನೇರ ಮಾಡಿ ರಿಲ್ಯಾಕ್ಸ್ ಮಾಡಿ. ಈಗ 3ನೇ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. 2 ಮಂಡಿಯನ್ನು ಮಡಚ್ಕೊಳ್ತಾ ನಿಮ್ಮ ಹಿಮ್ಮಡಿಯನ್ನು ಮತ್ತೆ ಪೃಷ್ಠದ ಹತ್ತಿರ ತೆಗೆದುಕೊಂಡು ಬನ್ನಿ. ಈಗ 2 ಹಸ್ತವನ್ನು ಕೆಳಮುಖವಾಗಿರಿಸ್ತಾ ನೆಲದ ಮೇಲೆ ಇರಿಸಿ. ಉಸಿರನ್ನು ತೆಗೆದುಕೊಳ್ತಾ 2 ಕಾಲನ್ನು ಮೇಲಕ್ಕೆತ್ತಾ ನಿಮ್ಮ 2 ಮಂಡಿಯನ್ನು ನಿಮ್ಮ ಎದೆ ಹತ್ತಿರ ತೆಗೆದುಕೊಂಡು ಬನ್ನಿ. ಹಾಗೆ ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈ ರೀತಿಯಾಗಿ ಇಲ್ಲೂ ಕೂಡ 30 ಟೈಮ್ಸ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಮತ್ತು ನಿಮ್ಮ ಉಸಿರಾಟವನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ತರ್ಟಿ ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ಹಾಗೆ 2 ಕಾಲುಗಳನ್ನು ನೇರ ಮಾಡಿ ಶವಾಸನದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, 3 ಎಕ್ಸಸೈಸ್ ನಮ್ಮ ದೇಹದಲ್ಲಿ ತುಂಬಿರುವಂಥ ಫ್ಯಾಟನ್ನು ಕಡಿಮೆ ಮಾಡಿಕೊಳ್ಳಲು. ಈ 3 ಎಕ್ಸಸೈಸನ್ನು ಅಭ್ಯಾಸ ಮಾಡ್ತಾ ನಿಮ್ಮ ದೇಹದಲ್ಲಿರುವಂಥ ಫ್ಯಾಟನ್ನು ಅತ್ಯಂತ ಸರಳವಾಗಿ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹರಿ ಓಂ.